ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ, ನನ್ನ ಹೃದಯದಲ್ಲಿರ್ತಕ್ಕಂಥ ಆತ್ಮೀಯ ಗೆಳೆಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಇವತ್ತು ಏನು ನಿನ್ನೆಯಿಂದ ನಡೆದಿರ್ತಕ್ಕಂಥ ಹುಟ್ಟುಹಬ್ಬದ ಕಾರ್ಯಕ್ರಮ ಅನೇಕ ಬಡವರಿಗೆ ಸೇವೆಗಳು ಮಾಡಿರ್ತಕ್ಕಂಥದ್ದು ಇರ್ಬೋದು, ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಪೌಷ್ಟಿಕ ಮಕ್ಕಳಿಗೆ ಉಚಿತವಾಗಿ ಅವ್ರಿಗೆ ಬೇಕಾದಂಥ ಮೆಡಿಸಿನನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಹಸು ದಾನ ಮಾಡಿರೋದಿರ್ಬೋದು, ಪೂಜಾ ಕೈಂಕರ್ಯಗಳಿರ್ಬೋದು, ಇವೆಲ್ಲವೂ ಸಹ ಮಾಡಿರೋದು ಎಲ್ಲ ನನ್ನ ಹಿಂದೆ ಇರ್ತಕ್ಕಂಥ ನನ್ನ ಪ್ರೀತಿಯ ಸ್ನೇಹಿತರುಗಳೇ ಬಿಟ್ಟರೆ ನಾನು ಯಾರಿಗೂ ಒಂದು ಪೈಸೆ, ಒಂದು ಫ್ಲೆಕ್ಸ್ ಹಾಕತ್ತಾಗಿಂದ ಹಿಡಿದು ಅಷ್ಟೇ ಯಾರಿಗೂ ಒಂದು ಪೈಸೆ ಕೊಟ್ಟಿಲ್ಲ. ಅವರೆಲ್ಲ ಪ್ರೀತಿಯಿಂದ ಮಾಡಿರ್ತಕ್ಕಂಥದ್ದು. ಅವ್ರ ಪ್ರೀತಿಗೆ ಮೊದಲನೇದಾಗಿ ನಾನು ಆಭಾರಿಯಾಗಿರ್ತೇನೆ. ಇವರು ಎಲ್ಲರ ಮಧ್ಯೆ ಹುಟ್ಟಿರೋದು ನಂದೆಲ್ಲೋ ಒಂದು ಅದೃಷ್ಟ ಅಂತ ನಾನು ಸಹ ಭಾವಿಸ್ತೇನೆ. ಯಾಕಂದರೆ ಸಮಾಜದಲ್ಲಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರಿಗೆ ಈ ಥರ ಪ್ರಾಮಾಣಿಕವಾಗಿರ್ತಕ್ಕಂಥ ಸ್ನೇಹಿತರುಗಳು ಸಿಕ್ಕೋದು ಭಾಳ ಅಪರೂಪ. ಯಾಕಂದರೆ ಇವತ್ತಿನ ವಿದ್ಯಮಾನಗಳಲ್ಲಿ ಎಲ್ಲರೂ ಸಹ ದುಡ್ಡುಗೋಸ್ಕರ, ಅಧಿಕಾರಕ್ಕೋಸ್ಕರ, ಅವರವರ ಜೀವನ ನಡೆಸೋಕ್ಕೋಸ್ಕರ ಇವತ್ತು ಮುಖಂಡರುಗಳನ್ನ ಬಳಸ್ಕೊಂತಾರೆ. ಬಟ್ ನನ್ನ ಅದೃಷ್ಟ, ನನ್ನ ಜೀವಮಾನದಲ್ಲಿ ನನ್ನನ್ನು ಬಳಸ್ಕೊಳ್ಳೋಂಥ ಹುಡುಗರು ಯಾರೂ ಸಿಕ್ಕಿಲ್ಲ. ನನ್ನನ್ನು ಬೆಳೆಸೋಂಥ ಹುಡುಗರೇ ಇಲ್ಲಿವರೆಗೂ ನನಗೆ ಸಿಕ್ಕಿರೋದು. ಅವ್ರು ಎಲ್ರಿಗೂ ನಾನು ಸಾಯೋವರೆಗೂ ಚಿರಋಣಿಯಾಗಿರ್ತೀನಿ. ನನ್ನ ಪ್ರತಿ ಹಂತದಲ್ಲೂ ಸಹ ಒಂದೊಂದು ಮೆಟ್ಲಾಗಿ ನನಗೆ ಸುತ್ತ ಕಾವಲುಗಾರರಾಗಿ, ನನಗೆ ರಕ್ಷಕರಾಗಿ, ನನ್ನ ಆತ್ಮ ವಿಶ್ವಾಸಕ್ಕೆ, ನನ್ನ ಆತ್ಮ ಬಲ ಕುಗ್ಗದೇ ಇರೋ ರೀತಿ ಎಂಥದೇ ಪರಿಸ್ಥಿತಿಯಲ್ಲೂ ನನ್ನ ಬಿಟ್ಟು ಹೋಗದೆ. ಯಾಕಂದರೆ ಸಾಕಷ್ಟು ಜನಕ್ಕೆ ಆಮಿಷಗಳು ಒಡ್ಡಿರ್ತಕ್ಕಂಥವ್ರು ಸಾಕಷ್ಟು ಜನ ಅವರೇ. ಏನೇ ಆಮಿಷಗಳು ಬಂದರೂ ಸಹ ಅವರು ಬರೀ ಪ್ರೀತಿಗೋಸ್ಕರ ನನ್ನ ಜೊತೆ ಉಳ್ಕೊಂಡವ್ರೆ. ಅವ್ರ ಎಲ್ಲರ ಆಸೆ ಆ ಭಗವಂತನ ನೆರವೇರಿಸ್ತಾನೆ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತದೆ. ನಾನು ಕೇಳೋದಿಷ್ಟೇ ಭಗವಂತನ, ನನಗೆ ಯಾವತ್ತೂ ದುರಾಸೆ ದುರ್ಬುದ್ಧಿ ಕೊಡದೆ, ಸ್ವಾರ್ಥ ಕೊಡದೆ, ಪ್ರಾಮಾಣಿಕವಾಗಿ ಅಧಿಕಾರ ಕೊಡೋದು ಬಿಡೋದು ಭಗವಂತಂದು. ಪ್ರಾಮಾಣಿಕವಾಗಿ ಸಾಮಾನ್ಯ ಜನರ ಜೊತೆ ನಾನು ಒಬ್ಬನ ಸಾಮಾನ್ಯನಾಗಿ, ಒಬ್ಬ ರೈತ ಕುಟುಂಬದ ರೈತನಾಗಿ ನಾನು ಎಲ್ಲ ಜನಗಳ ಜೊತೆ ಇರಬೇಕು ಅಂತ ಇಷ್ಟಪಡ್ತೀನಿ. ಭಗವಂತನ ಎಂಥದೇ ಅಧಿಕಾರ ಕೊಡಲಿ, ಮತ್ತೊಮ್ಮೆ ಹೇಳ್ತೀನಿ, ನನಗೆ ಸ್ವಾರ್ಥ ಕೊಡಬಾರ್ದು, ದುರಹಂಕಾರ ಕೊಡಬಾರ್ದು, ದುರ್ಬುದ್ಧಿ ಕೊಡಬಾರ್ದು. ಒಳ್ಳೆ ಆತ್ಮವಿಶ್ವಾಸ ಕೊಟ್ಟು ನನ್ನ ಸುತ್ತ ಇರ್ತಕ್ಕಂಥವ್ರು ನೂರಾರು ಜನ, ಸಾವಿರಾರು ಜನ, ಅವರೆಲ್ಲರೂ ಸಹ ಕೋಟ್ಯಾಧಿಪತಿಗಳಾಗಬೇಕು. ಯಾವತ್ತೂ ನನ್ನ ಮನಸ್ಸಲ್ಲಿರೋದು ನಾನೊಬ್ಬನೇನೇ ಆದರೆ ಅದೇನೂ ಅಲ್ಲ, ಪ್ರಯೋಜನ ಅಲ್ಲ. ನನ್ನ ಸುತ್ತ ಇರೋರು 100 ಜನ ಕೋಟ್ಯಾಧಿಪತಿಗಳಾದರೆ ನಾನು 500 ಕೋಟಿ ಖರ್ಚು ಮಾಡೋಂಥ ತಾಕತ್ತಿರೋ ಮನುಷ್ಯನಾಗ್ತೀನಿ. ಭಗವಂತನ ನನ್ನ ಸುತ್ತ ಇರೋರಿಗೆ ಆ ಒಂದು ಆಶೀರ್ವಾದ ಮಾಡಲಿ. ಮೊದಲನೇದಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ನನ್ನ ಸುತ್ತ ಇರೋಂಥ ನೂರಾರು ಜನರ ಅವರು ಒಳ್ಳೆ ಉತ್ತಮವಾದಂಥ ಆರ್ಥಿಕವಾಗಿ ಎಲ್ಲ ರೀತಿಯೂ ಸಹ ಅವರು ಸದೃಢವಾಗಿರಲಿ. ಇವತ್ತೇನು ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ನನ್ನ ತಾಯಂದರು, ನನ್ನ ರೈತ ಬಂಧುಗಳು, ನನ್ನ ಆತ್ಮೀಯ ನನ್ನ ಗೆಳೆಯರು, ಅವ್ರಿಗೆಲ್ರಿಗೂ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಅವ್ರವ್ರ ಕುಟುಂಬಗಳಿಗೆ ಅವರು ಒಳ್ಳೆ ಮಕ್ಕಳಾಗಿ, ಈ ಸಮಾಜಕ್ಕೆ ಒಳ್ಳೆ ಸೇವಕರಾಗಿ ಅವ್ರಿಗೆ ಬದುಕೋದಕ್ಕೆ ಭಗವಂತನ ದಾರಿ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ.